ನಮಸ್ಕಾರ. ನೀವು ಎಲ್ಲರೂ ಒಟ್ಟಿಗೆ ಹೋಟ್ಲಿಗೆ ಹೋದಾಗ ಯಾವಾಗಲೂ ನೂಡಲ್ಸೇ ತಿನ್ನಬೇಕು ಅನಿಸುತ್ತಲ್ವ? ನಿಮ್ಮ ಮಕ್ಕಳೆಲ್ಲ ಯಾವಾಗಲೂ ನೂಡಲ್ಸೇ ಕೇಳ್ತಾರಲ್ವ? ಅದೇ ಥರ ಹೋಟ್ಲಲ್ಲಿ ಸಿಗೋಂಥ ರುಚಿಯಾದ ನೂಡಲ್ಸ್ ನಾವು ಮನೇಲೇ ಮಾಡೋ ಹಾಗಿದ್ದರೆ ಬನ್ನಿ, ಇವತ್ತು ನಳಿನಿ ಕ್ವಿಸಿನ್ ಕಾರ್ಟಲ್ಲಿ ಅದೇ ಥರ ಸಿಗೋ ವೆಜ್ ಹಕ್ಕಾ ನೂಡಲ್ಸ್ ಮಾಡೋಣ. ಅದು ಹಕ್ಕಾ ನೂಡಲ್ಸ್ ಅಂತಲೇ ಸಿಗುತ್ತೆ ಅಂಗಡೀಲಿ. ಅದನ್ನು ತಂದು ನೀರು ಚೆನ್ನಾಗಿ ಕುದಿಸಿ ಒಂದು 3-4 ನಿಮಿಷ ಅದರಲ್ಲಿ ಹಾಕಿ ತೆಗೆದು ಬಸ್ದುಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ತಣ್ಣಗೆ ಆರಕ್ಕೆ ಬಿಡೋಣ. ಆಮೇಲೆ ಒಂದು ಬಾಣಲಿಲಿ, ಯೂಶ್ವಲಿ ಅವರು ವೋಕ್ ಅಂತ ಅದರಲ್ಲಿ ಮಾಡ್ತಾರೆ, ಮನೇಲಿ ಸ್ಟೀಲ್ ಅಥವಾ ಕಬ್ಬಿಣದ ಬಾಣಲಿ ಇದ್ದರೆ ಅದರಲ್ಲಿ ಎಳ್ಳೆಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಾರು ಹಾಕ್ಬೋದು, ಹೆಚ್ಚಾರು ಹಾಕ್ಬೋದು. ಆಮೇಲೆ ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹೆಚ್ಚಿ ಹಾಕಿರೋದು, ಈರುಳ್ಳಿನೂ ಉದ್ದಕ್ಕೆ ಹೆಚ್ಚಿರೋದು. ಆಮೇಲೆ ಸ್ಪ್ರಿಂಗ್ ಆನಿಯನ್ಸು, ಈರುಳ್ಳಿ ಹೂವು, ಈರುಳ್ಳಿ ಕಾವು ಅಂತೆಲ್ಲ ಕರೀತಾರಲ್ಲ, ಅದನ್ನು ಎಲ್ಲ ಹೆಚ್ಚಿ ತರಕಾರಿಗಳು ಬೀನ್ಸು, ಎಲೆಕೋಸು, ಕ್ಯಾರೆಟು ಎಲ್ಲ ಉದ್ದುದ್ದಕ್ಕೆ ಹೆಚ್ಕೊಂಡು, ಇಲ್ಲ ಬೇಕಾದ್ರೆ ತುರ್ಕೋಬೋದು, ತುರಿದು ಎಲ್ಲದನ್ನು ಫ್ರೈ ಮಾಡಬೇಕು ಎಣ್ಣೆಲಿ, ನೀರು ಹಾಕಬೇಡಿ. ಆಮೇಲೆ ಸಾಸ್ಗಳು, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು ನೀವು ನೋಡ್ಕೊಳ್ಳಿ ಆ ಪ್ಯಾಕೆಟ್ ಮೇಲೆ. ಸೋಯಾ ಸಾಸು ಡಾರ್ಕ್ ಆದರೆ ಸ್ವಲ್ಪ 1-2 ಹನಿ ಸಾಕು. ಲೈಟ್ ಸೋಯಾ ಸಾಸ್ ಅಂತಿದ್ರೆ ಒಂದು ಅರ್ಧದಿಂದ 1 ಸ್ಪೂನ್ ಹಾಕ್ಬೋದು. ಉಪ್ಪು ನೋಡ್ಕೊಂಡು ಹಾಕಬೇಕು, ಏಕೆಂದರೆ ಸಾಸ್ಗಳಲ್ಲಿ ಉಪ್ಪಿರುತ್ತೆ, ನೂಡಲ್ಸಲ್ಲೂ ಉಪ್ಪಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆ ಬೇಯಿಸಿಟ್ಕೊಂಡಿರೋ ನೂಡಲ್ಸ್ನ ಹಾಕಿ ಇದ್ರ ಜೊತೆ ಚೆನ್ನಾಗಿ ಕಲಸಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಮತ್ತು ಆ ಸ್ಪ್ರಿಂಗ್ ಆನಿಯನ್ಸು, ಈರುಳ್ಳಿ ಹೂವು ಚಿಕ್ಕದಾಗಿ ಕಟ್ ಮಾಡಿ ಮೇಲಿಂದ ಹಾಕಿ, ನಾನ್ ವೆಜ್ ತಿನ್ನೋರು ಚಿಕನ್ ಹಾಕೋತಾರೆ, ನಾವು ವೆಜ್ ಇರೋದ್ರಿಂದ ಕಾಲಿಫ್ಲವರ್ ಫ್ರೈ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಮೇಲಿಂದ. ತಿನ್ನೋಕ್ಕೆ ಹೋಟ್ಲಿಗಿಂತ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ. ಮಕ್ಕಳಿಗೆ ಇಷ್ಟ ಆದಾಗ ಮಾಡಿಕೊಡ್ಬೋದಲ್ವ, ನಮಗೂ ಇಷ್ಟ ಆಗುತ್ತೆ. ಅಪರೂಪಕ್ಕೆಲ್ಲರೂ ಒಂದು ಸಲ ಮಾಡ್ಕೊಂಡು ತಿನ್ಬೋದು. ಮಾಡ್ತೀರಲ್ವ ನೀವು? ನಾನು ಚಿಲ್ಲಿ ಗೋಬಿ ಜೊತೆ ಸರ್ವ್ ಮಾಡಿದ್ದೀನಿ ಇದನ್ನು. ಗೋಬಿ ಮಂಚೂರಿ, ಬೇಬಿಕಾರ್ನ್ ಮಂಚೂರಿ ಯಾವುದ್ರ ಜೊತೆ ಆದ್ರೂ ಮಾಡ್ಬೋದು. ಖಂಡಿತ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಹೋಗಿ ಬರಲಾ? ನಿಮ್ಮ ಎನ್ಕರೇಜ್ಮೆಂಟಿಂದನೇ ಇನ್ನೂ ಹೆಚ್ಚೆಚ್ಚು ಅಡುಗೆ ಮಾಡೋಕ್ಕೆ ನನಗೆ ಸಾಧ್ಯ ಆಗುತ್ತೆ. ಬಾಯ್.